ಬಿಪಿಎಲ್ ಕಾರ್ಡ್ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಸರ್ಕಾರ ನೀಡುವ ಗುರುತಿನ ಚೀಟಿಯಾಗಿದ್ದು, ಇದು ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ವಿವಿಧ ರಾಜ್ಯ ಮತ್ತು ಕೇಂದ್ರ ಕಲ್ಯಾಣ ಯೋಜನೆಗಳಿಗೆ ಅರ್ಹತೆ ನೀಡುತ್ತೆ. ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯು ಅದರ ವಿತರಣೆ ಮತ್ತು ಅರ್ಹತೆಯನ್ನು ನಿರ್ವಹಿಸುತ್ತದೆ. ಇದರಿಂದ ನಿರ್ದಿಷ್ಟ ಪ್ರಮಾಣದ ಸಬ್ಸಿಡಿ ಆಹಾರ ಧಾನ್ಯಗಳನ್ನು ಪಡೆಯಬಹುದು. ಆದರೆ ಇಲ್ಲಿ ಅರ್ಹರಿಗೆ ಸಿಗುವ ಅವಕಾಶಗಳನ್ನು ಅನರ್ಹ ಫಲಾನುಭವಿಗಳೇ ಕಿತ್ತುಕೊಳ್ತಿದ್ದಾರೆ. ಇದು ಸಮೀಕ್ಷೆಯಿಂದ ಗೊತ್ತಾಗಿದೆ. ಹೀಗಾಗಿ ಕೆಲವರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದು ಮತ್ತೆ ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಬಿಪಿಎಲ್ ಕಾರ್ಡ್ದಾರರಿಗೆ ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡುವುದಕ್ಕೆ ಈಗಾಗಲೇ ಸರ್ಕಾರ ಇದೇ ಅಕ್ಟೋಬರ್ ತಿಂಗಳಿಂದ ಅಪ್ಲೈ ಮಾಡುವುದಕ್ಕೆ ಅವಕಾಶ ನೀಡಿದೆ. ಇದೇ ತಿಂಗಳಿಂದ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಾಗಿದ್ದು, ಈ ಬಿಪಿಎಲ್ ಕಾರ್ಡ್ ಪಡೆದುಕೊಳ್ಳೋದಕ್ಕೂ ವಿತರಣೆ ಮಾಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಈಗಾಗಲೇ ಎಪಿಎಲ್ ಕಾರ್ಡ್ದಾರರು ಎಷ್ಟು ಜನ ಇದ್ದಾರೆ, ಬಿಪಿಎಲ್ ಕಾರ್ಡ್ದಾರರು ಎಷ್ಟು ಜನ ಇದ್ದಾರೆ, ಅರ್ಜಿಯನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಅದಕ್ಕೆ ಇರುವಂತಹ ಮಾನದಂಡಗಳು ಏನು ಅನ್ನೋ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಈಗಾಗಲೇ ರಾಜ್ಯ ಸರ್ಕಾರ ಅನರ್ಹ ಬಿಪಿಎಲ್ ಕಾರ್ಡ್ದಾರರು ಯಾರ್ಯಾರಿದ್ದಾರೆ ಅವರಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ರಾಜ್ಯದಲ್ಲಿ 13 ಲಕ್ಷಕ್ಕೂ ಹೆಚ್ಚಿನ ಅನರ್ಹ ಬಿಪಿಎಲ್ ಕಾರ್ಡ್ ಪಡಿತದಾರರು ಇದ್ದಾರೆ ಅನ್ನೋದನ್ನ ರಾಜ್ಯ ಸರ್ಕಾರ ಗುರುತಿಸಿದೆ. ಕೇಂದ್ರ ಸರ್ಕಾರ ಈಗಾಗಲೇ 7,70,000 ಅನರ್ಹ ಬಿಪಿಎಲ್ ಪಡಿತದಾರರು ಇದ್ದಾರೆ ಅನ್ನುವಂತಹ ವಿಚಾರವನ್ನು ತಿಳಿಸಿತ್ತು. ಸಮೀಕ್ಷೆ ಮಾಡಿದಾಗ ಈ ವಿಚಾರ ಬೆಳಕಿಗೆ ಬಂದಿತ್ತು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಯಾರು ಅರ್ಹ ಫಲಾನುಭವಿಗಳು ಅಲ್ಲ ಅವರನ್ನು ಗುರುತಿಸುವಂತಹ ಕೆಲಸ ಮಾಡಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅನೇಕರ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ ಆಗಿದ್ದು ಅಥವಾ ಕೆಲವರ ಬಿಪಿಎಲ್ ಕಾರ್ಡ್ ರದ್ದೇ ಆಗಿರುವಂತಹ ವಿಚಾರಗಳು ಕಳೆದ 2 ವಾರಗಳಿಂದ ನಡೆಯುತ್ತಲೇ ಇದೆ. ಯಾಕೆ ಸರ್ಕಾರ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ಶಾಕ್ ಕೊಟ್ಟಿದೆ ಅಂದ್ರೆ, ಸರ್ಕಾರ ರೂಪಿಸಿರೋ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಯಾರು ಹಸಿದವರು ಇದ್ದಾರೆ, ಪಡಿತರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ, ಬಡತನ ರೇಖೆಗಿಂತ ಕೆಳಗೆ ಇರುವವರಿಗೆ ಸರಿಯಾದ ಗ್ಯಾರಂಟಿ ಯೋಜನೆಗಳು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಯೋಜನೆ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಸಿಗದೆ ಅನರ್ಹ ಫಲಾನುಭವಿಗಳಿಗೆ ಸಿಗುತ್ತಿರುವ ವಿಚಾರ ಬೆಳಕಿಗೆ ಬಂದಿತ್ತು. ಈ ಲೆಕ್ಕಾಚಾರ ಗಮನಿಸಿದಾಗ ಇದೀಗ ರಾಜ್ಯದಲ್ಲಿ 13 ಲಕ್ಷ ಅನರ್ಹ ಬಿಪಿಎಲ್ ಪಡಿತದಾರರು ಇದ್ದಾರೆ ಅನ್ನೋದನ್ನ ಸಮೀಕ್ಷೆಯ ಮೂಲಕ ಕಂಡುಹಿಡಿಯಲಾಗಿದೆ. ಅರ್ಹ ಫಲಾನುಭವಿಗಳಿಗೆ ಸರಿಯಾದ ಯೋಜನೆಗಳ ಫಲಾನುಭವ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅನರ್ಹರನ್ನ ಗುರುತಿಸುವಂತಹ ಕೆಲಸ ಆಗ್ತಾ ಇದೆ. ಯಾರಾದರೂ ಅರ್ಹರು ಫಲಾನುಭವಿಗಳು ಇದ್ದು ಅವರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಅಥವಾ ನೀವು ಎಪಿಎಲ್ ಕಾರ್ಡ್ದಾರರು ಅಂತ ಏನಾದ್ರೂ ಹೇಳಿದ್ರೆ, ನೋಟಿಸ್ಗಳು ಬಂದಿದ್ರೆ, ಅಂತಹ ಸಂದರ್ಭದಲ್ಲಿ ತಹಸೀಲ್ದಾರ್ ಕಚೇರಿಗೆ ಹೋಗಬಹುದು ಅಥವಾ ಆಹಾರ ಇಲಾಖೆಗೆ ಹೋಗಿ ನಾವು ಅರ್ಹ ಫಲಾನುಭವಿಗಳು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟು ದಾಖಲೆಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಆದ್ರೆ ನಿಜವಾಗ್ಲೂ ಕೂಡ ಯಾವಾಗಿನಿಂದ ಈ ಒಂದು ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಹಾಕಬಹುದು ಅಂತ ನಾವು ನೋಡೋದಾದ್ರೆ, ಆಹಾರ ಸಚಿವ KH ಮುನಿಯಪ್ಪ ಕೊಟ್ಟಿರೋ ಮಾಹಿತಿ ಪ್ರಕಾರ ಇದೇ ಅಕ್ಟೋಬರ್ ನಲ್ಲಿ ಬಿಪಿಎಲ್ ಕಾರ್ಡ್ಗೆ ಹೊಸ ಅಪ್ಲಿಕೇಶನ್ ಹಾಕಬಹುದು. ಅಕ್ಟೋಬರ್ ನಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಬಿಪಿಎಲ್ ಕಾರ್ಡ್ ಅನ್ನ ವಿತರಣೆ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಹಾಗಾದ್ರೆ ಬಿಪಿಎಲ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಇರುವಂತಹ ಮಾನದಂಡಗಳು ಏನೇನು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಅರ್ಜಿದಾರರು ಕರ್ನಾಟಕದ ನಿವಾಸಿಗಳು ಆಗಿರಬೇಕು, ಕುಟುಂಬದ ವಾರ್ಷಿಕ ಆದಾಯ ಸರ್ಕಾರ ನಿಗದಿಪಡಿಸಿದ ನಿರ್ದಿಷ್ಟ ಮಿತಿಗಿಂತ ಕಡಿಮೆ ಇರಬೇಕು. ಅಂದ್ರೆ ಆದಾಯದ ಮಿತಿ ವಾರ್ಷಿಕ ಮನೆಯ ಆದಾಯ 1.2 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ಒಂದು ಕುಟುಂಬವು 3 ಹೆಕ್ಟೇರ್ಗಿಂತ ಅಂದ್ರೆ 7.5 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರಬಾರದು. ನಿರ್ದಿಷ್ಟ ಗಾತ್ರಕ್ಕಿಂತ ಹೆಚ್ಚಿನ ಮನೆಯನ್ನು ಹೊಂದಿರಬಾರದು. ನಗರದಲ್ಲಿ 1000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿರಬಾರದು. ಕುಟುಂಬವು 4 ಚಕ್ರದ ವಾಹನವನ್ನು ಹೊಂದಿರಬಾರದು. 100ಕ್ಕಿಂತ ಅಧಿಕ ಸಿಸಿ ಇರುವ ವಾಹನಗಳನ್ನು ಹೊಂದಿರಬಾರದು. ಜೀವನೋಪಾಯಕ್ಕಾಗಿ ಒಂದೇ ಆಟೋ ರಿಕ್ಷಾ ಇರುವವರು ವಿನಾಯಿತಿ ಪಡೆಯಬಹುದು. ಹಾಗೆ ಆದಾಯ ತೆರಿಗೆ ಪಾವತಿಸುತ್ತಿರಬಾರದು. ಮಾಸಿಕ ವಿದ್ಯುತ್ ಬಿಲ್ 450 ರೂಪಾಯಿಗಿಂತಲೂ ಮೀರಬಾರದು. ಸರ್ಕಾರಿ ನೌಕರರು, ಆದಾಯ ತೆರಿಗೆದಾರರು, ಬಹುರಾಷ್ಟ್ರೀಯ ಸಂಸ್ಥೆಗಳ ಉದ್ಯೋಗಿಗಳು ಮತ್ತು ದೊಡ್ಡ ವ್ಯಾಪಾರ ಮಾಲೀಕರು ಇದಕ್ಕೆ ಅರ್ಹರಲ್ಲ. ಅಧಿಸೂಚಿತ ಗುತ್ತಿಗೆದಾರರು, ಎಪಿಎಂಸಿ ವ್ಯಾಪಾರಿಗಳು, ಕಮಿಷನ್ ಏಜೆಂಟರುಗಳು ಅರ್ಹರಲ್ಲ. ವೈದ್ಯರು, ವಕೀಲರು ಮತ್ತು ಲೆಕ್ಕ ಪರಿಶೋಧಕರಾಗಿರಬಾರದು. ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ ಪಡೆಯಲು ಆದ್ಯತೆ ನೀಡಬಹುದು. ಈ ಎಲ್ಲ ಅರ್ಹತೆಗಳು ಇದ್ರೂ ಕೂಡ ಕೆಲವರಿಗೆ ಈಗಾಗಲೇ ಇರೋ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ. ಕಡಿಮೆ ಆದಾಯ ಇದೆ, 2 ಕಾರ್ಡ್ ಇಲ್ಲ, ಜೊತೆಗೆ ನಮ್ಮ ಹತ್ರ ಈಗಾಗಲೇ ಅರ್ಹರಿಗಿಂತ ಹೆಚ್ಚು ಎಕರೆ ಭೂಮಿ ಇಲ್ಲ, ಜೊತೆಗೆ ನಾವು ಯಾವುದೇ ರೀತಿಯ GST ಪಾವತಿ ಮಾಡ್ತಾ ಇಲ್ಲ. ಇಂತಹ ದಾಖಲೆಗಳನ್ನ ಕೊಟ್ರೆ ಕ್ಯಾನ್ಸಲ್ ಆಗಿದ್ರು ಕೂಡ ಮತ್ತೆ ಬಿಪಿಎಲ್ ಕಾರ್ಡ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಆಹಾರ ಇಲಾಖೆಯ ಕಚೇರಿಗಳಿಗೆ ಹೋಗಿ ಈ ಎಲ್ಲಾ ಅರ್ಹ ಇರುವ ದಾಖಲೆಗಳನ್ನು ಕೊಟ್ರೆ
ನೀವು ಫಲಾನುಭವಿಗಳು ಆಗಬಹುದು ಅಥವಾ ಕ್ಯಾನ್ಸಲ್ ಆಗಿದ್ರೆ ನೀವು ಮತ್ತೆ ಅದನ್ನು ಪಡೆಯಬಹುದು. ಆಹಾರ ಇಲಾಖೆಯು ಹೊಂದಿರುವ ಟೆಕ್ನಾಲಜಿ ಜೊತೆಗೆ ಸಾರಿಗೆ ಇಲಾಖೆಯ RTO ಟೆಕ್ನಾಲಜಿ, ಕಂದಾಯ ಇಲಾಖೆ ಭೂಮಿ ಟೆಕ್ನಾಲಜಿ, ಆರೋಗ್ಯ ಇಲಾಖೆಯ ಇ-ಜನ್ಮ ಸಾಫ್ಟ್ವೇರ್, ಬ್ಯಾಂಕ್ಗಳ ಟೆಕ್ನಾಲಜಿ, HRMS ಟೆಕ್ನಾಲಜಿಗಳನ್ನು ಅನರ್ಹರ ಪತ್ತೆಗೆ ಅಳವಡಿಸಿಕೊಳ್ಳಲಾಗಿದೆ. ಈ ಹಿಂದೆ BPL ಮಾನದಂಡಗಳನ್ನು ಮೀರಿಯೂ ಕಾರ್ಡ್ ವಿತರಣೆಯಾಗಿದ್ದೇ ಅನರ್ಹರ ಪಟ್ಟಿ ದೊಡ್ಡದಾಗಿ ಬೆಳೆಯಲು ಕಾರಣವಾಗಿದೆ. ಇದು ಈಗ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಪರಿಣಮಿಸಿದೆ. ಇನ್ನು ಮುಂದೆ ಹೊಸ ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿಯೇ ಮಾನದಂಡ ಒಳಗೊಳ್ಳುವ ಅರ್ಜಿ ಮಾತ್ರ ಸ್ವೀಕೃತಿಯಾಗುವಂತೆ ನೋಡಿಕೊಳ್ಳಲು ನಾನಾ ಇಲಾಖೆಗಳ ಟೆಕ್ನಾಲಜಿ ಒಳಗೊಂಡು ಹೊಸದಾಗಿ ಪೂರ್ಣ ಪ್ರಮಾಣದ ಸಾಫ್ಟ್ವೇರ್ ಅಳವಡಿಸಿಕೊಳ್ಳಲು ಸರ್ಕಾರ ನಿರ್ಧಾರ ಮಾಡಿದೆ. ಇದರೊಂದಿಗೆ ಆರಂಭದಲ್ಲೇ ಅನರ್ಹರಿಗೆ ಕಡಿವಾಣ ಬೀಳಲಿದೆ. ನಿಜವಾದಂತ ಬಡತನ ಯಾರಿಗಿದೆ, ಅವರು ಫಲಾನುಭವಿಗಳು ಆಗಬೇಕು ಅಂತ ಕೇಂದ್ರ ಸರ್ಕಾರ ನಡೆಸಿದ ಸಮೀಕ್ಷೆಯಲ್ಲಿ 7,70,000 ಅನರ್ಹ ಫಲಾನುಭವಿಗಳು ಇದ್ದಾರೆ. ರಾಜ್ಯ ಸರ್ಕಾರ ಗುರುತಿಸಿದ ಹಾಗೆ 13 ಲಕ್ಷ ಅನರ್ಹ ಕಾರ್ಡ್ದಾರರು ಇದ್ದಾರೆ. ಹಾಗಾಗಿ ಇವರೆಲ್ಲರ ಕಾರ್ಡ್ಗಳು ಅನರ್ಹ ಮಾಡಲು ಈಗಾಗಲೇ ಪ್ಲಾನ್ ರೆಡಿಯಾಗಿದೆ. ಇದರಲ್ಲಿ ಅರ್ಹರು ಯಾರು ಅನರ್ಹರು ಯಾರು ಅನ್ನೋದನ್ನ ಫಿಲ್ಟರ್ ಮಾಡಿ ಸರ್ಕಾರ ಕಾರ್ಡ್ಗೆ ಅರ್ಜಿ ಹಾಕಲು ಅವಕಾಶ ಮಾಡಿಕೊಟ್ಟಿದೆ. ಯಾರೆಲ್ಲ ಅರ್ಹರು ಇದ್ದೀರಾ ಅಥವಾ ಯಾರದ್ದೆಲ್ಲ ಕಾರ್ಡ್ಗಳು ರದ್ದಾಗಿವೆ ಇವರೆಲ್ಲ ಈ ತಿಂಗಳಿನಿಂದಲೇ ಅರ್ಜಿ ಹಾಕಿ ಅಥವಾ ದಾಖಲೆ ಸಲ್ಲಿಸಿ BPL ಕಾರ್ಡ್ ಅನ್ನ ಪಡೆದುಕೊಳ್ಳಿ. ಅನರ್ಹರು ಯಾರಿದ್ದಾರೆ BPL ಅಲ್ಲಿ ಅವ್ರನ್ನ APL ತಗೊಂಡೋಗ್ತೀವಿ. ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ, APL ನಲ್ಲಿ ಇಡ್ತೀವಿ. ಒಂದು ವೇಳೆ ಇದು ಮಾಡುವಂತ ಕಾಲದಲ್ಲಿ ಯಾರಾದ್ರೂ BPL ಅಪ್ಪಿತಪ್ಪಿ APLಗೆ ಹೋಗಿದ್ರೆ ಅವ್ರಿಗೆ 24 ಗಂಟೆ ಒಳಗಡೆ ಅವ್ರ ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ನ BPL ಅಲ್ಲಿ ಉಳಿಸಿ ಅವರಿಗೆ ದವಸ ಧಾನ್ಯಗಳನ್ನ ಕೊಡೋದನ್ನ ಮಾಡ್ತೀವಿ, ಚಾಲೂ ಮಾಡ್ತೀವಿ. ಸರ್, ತಾವು ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದೀರಿ. BPL ಕಾರ್ಡ್ ಅನರ್ಹರ ಸಂಖ್ಯೆನೇ ಜಾಸ್ತಿ ಇರೋದು ಅಂತ. ಯಾರು BPL ಹೋಲ್ಡರ್ಸ್? ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರದು, ಅನರ್ಹರಿಗೆ ತೆಗೆದಾಕ್ಬೇಕು. ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು. ಅನರ್ಹರನ್ನ ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು. ಇಲ್ಲಿಗೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ, ನಮ್ಮ ಯಾರು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ. ಏನು ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಏನು ಮಾಡೋದು ಕೇಂದ್ರ ಸರ್ಕಾರ?